ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ನನ್ನ ಮನಸ್ಸು ತೀವ್ರವಾಗಿ ಭಾರವಾಗುತ್ತಿದೆ. ಮಾತುಗಳು ಗಂಟಲಲ್ಲಿ ಸಿಲುಕುತ್ತಿರುವಂತೆ ಅನಿಸುತ್ತಿದೆ. ಯಾಕಂದರೆ ಇಂದು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಒಂದು ಅಪಘಾತ ಸುದ್ದಿ ಅಲ್ಲ, ಕೇವಲ 21 ವರ್ಷದ ಒಬ್ಬ ಯುವಕನ ಅಗಲಿಕೆಯ ಸುದ್ದಿ ಅಲ್ಲ. ಇದು ಒಬ್ಬ ತಂದೆ ತಾಯಿಯ ಕನಸುಗಳು ಒಂದೇ ಕ್ಷಣದಲ್ಲಿ ನಿಂತು ಹೋದ ಕತೆ. ಒಂದು ಕುಟುಂಬದ ಮನೆಯಲ್ಲಿ ಸಂತೋಷವಾಗಿ ಮರಳಬೇಕಿದ್ದ ಮಗನ ಬದಲು ಮೈಯತ್ತು ತಲುಪಿದ ನೋವಿನ ಕತೆ. ಊರಿನ ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಚುರುಕಾಗಿ ಓಡಾಡುತ್ತಿದ್ದ ಒಬ್ಬ ಮುತಅಲ್ಲಿಮ್ ಯುವಕನನ್ನು ವಿಧಿ ಅಕಾಲಿಕವಾಗಿ ಕಸಿದುಕೊಂಡ ದುರಂತದ ಕತೆ. ಮತ್ತು ಇದೇ ಸಮಯದಲ್ಲಿ ಪ್ರತಿಯೊಬ್ಬ ಯುವಕನು, ಪ್ರತಿಯೊಬ್ಬ ಚಾಲಕನು, ಪ್ರತಿಯೊಬ್ಬ ತಂದೆ ತಾಯಿಯು, ಪ್ರತಿಯೊಬ್ಬ ಪ್ರಯಾಣಿಕರು ಒಮ್ಮೆ ನಿಂತು ಯೋಚಿಸಬೇಕಾದ ಒಂದು ದೊಡ್ಡ ಪಾಠ. ಶಹೀದ್ ಕೇವಲ 21 ವರ್ಷ, ಬದುಕಿನ ದೊಡ್ಡ ಕನಸುಗಳನ್ನು ಕಾಣಬೇಕಿದ್ದ ವಯಸ್ಸು, ವಿದ್ಯಾಭ್ಯಾಸದ ಹಾದಿಯಲ್ಲಿ ಇನ್ನೂ ಬಹಳ ದೂರ ಸಾಗಬೇಕಿದ್ದ ವಯಸ್ಸು. ತನ್ನ ಹೆತ್ತವರ ಸೇವೆ ಮಾಡಬೇಕು, ದೀನಿ ಜ್ಞಾನವನ್ನು ಸಂಪಾದಿಸಬೇಕು, ಸಮಾಜಕ್ಕೆ ಉಪಯುಕ್ತನಾಗಬೇಕು, ತನ್ನ ಊರಿನ ಜನರೊಂದಿಗೆ ಮೀಲಾದ್ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂಬ ಆಸೆಗಳನ್ನು ಹೃದಯದಲ್ಲಿ ತುಂಬಿಕೊಂಡಿದ್ದ ಯುವಕ ಕೊಲ್ಲಂನ ಕಾದಿಸಿಯಾ ಕಾಲೇಜಿನಲ್ಲಿ ದೀನಿ ಶಿಕ್ಷಣ ಜೊತೆಗೆ ಭೌತಿಕ ಶಿಕ್ಷಣವನ್ನು ಪಡೆಯುತ್ತಿದ್ದ ಮುತಅಲ್ಲಿಮ್ ವಿದ್ಯಾರ್ಥಿಯಾಗಿದ್ದ ಶಾಹಿದ್ ತನ್ನ ಊರಿನ ಜನರಿಗೆ ಕೇವಲ ಒಬ್ಬ ವಿದ್ಯಾರ್ಥಿಯಾಗಿರಲಿಲ್ಲ. ಆತ ಸ್ನೇಹಿತ, ಸಹೋದರ, ಸೇವಕ, ಸಂಘಟಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ಇದ್ದ ಯುವಕ ಮತ್ತು ತನ್ನ ತಂದೆ ಮುಹಮ್ಮದ್ ಕುಂಜ್ ಅಲವಿ ಹಾಗೂ ತಾಯಿ ಸಕೀನರ ಕಣ್ಣಿನ ಬೆಳಕಾಗಿದ್ದ ಮಗ. ಕಣ್ಣೂರಿನ ಮೈಯಲ್ ಪ್ರದೇಶದ ಈ ಯುವಕನ ಬಗ್ಗೆ ಮಾತನಾಡುವಾಗ ಅವನನ್ನು ಪರಿಚಯವಿದ್ದವರು ನೆನಪಿಸಿಕೊಳ್ಳುವುದು ಅವನ ಮುಖದಲ್ಲಿರುವ ನಗು, ಅವನ ಸರಳ ಸ್ವಭಾವ, ಹಿರಿಯರ ಮೇಲಿದ್ದ ಗೌರವ, ಕಿರಿಯರ ಮೇಲಿದ್ದ ಪ್ರೀತಿ ಮತ್ತು ಸಮಾಜದ ಕೆಲಸಗಳಲ್ಲಿ ತೋರಿಸುತ್ತಿದ್ದ ಉತ್ಸಾಹ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನದೇ ಆದ ಪಾತ್ರ ವಹಿಸುತ್ತಿದ್ದ ಶಾಹಿದ್ ತನ್ನ ವಯಸ್ಸಿಗಿಂತಲೂ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತುಕೊಂಡ ಯುವಕನಾಗಿದ್ದ. ಅವನಿಗೆ ಬದುಕಿನ ಬಗ್ಗೆ ಕನಸುಗಳಿದ್ದವು, ಆದರೆ ಆ ಕನಸುಗಳನ್ನು ಪೂರ್ಣಗೊಳಿಸಲು ಕಾಲವೇ ಅವನಿಗೆ ಅವಕಾಶ ನೀಡಲಿಲ್ಲ. ನಬಿದಿನ ಅಂದರೆ ಈದ್ ಮಿಲಾದ್ ಸಂದರ್ಭದಲ್ಲಿ ಊರಿನಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂಬ ಉತ್ಸಾಹ ಅವನ ಮನಸ್ಸಿನಲ್ಲಿತ್ತು. ರಬೀഉಲ್ ಅವ್ವಲ್ ತಿಂಗಳ ಆಗಮನದ ಸಂತೋಷವನ್ನು ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕು, ಊರಿನ ಮೀಲಾದ ಸಂಭ್ರಮದಲ್ಲಿ ತನ್ನ ಕೈಯಲ್ಲಾದಷ್ಟು ಸೇವೆ ಮಾಡಬೇಕು ಎಂಬ ಆಸೆಯಿಂದಲೇ ರಜೆ ದಿನಗಳನ್ನು ಎದುರು ನೋಡುತ್ತಿದ್ದ. ರಜೆ ಸಿಕ್ಕ ತಕ್ಷಣ ಊರಿಗೆ ಮರಳುವ ಪ್ರಯಾಣ ಆರಂಭಿಸಿದ ಶಾಹಿದ್ ತನ್ನ ಸ್ನೇಹಿತರೊಂದಿಗೆ ವಾಟ್ಸಪ್ನಲ್ಲಿ ಮಾತನಾಡಿದ ಊರಿಗೆ ತಲುಪಿದ ಮೇಲೆ ಏನು ಮಾಡಬೇಕು, ಮೀಲಾದ್ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು, ಸ್ನೇಹಿತರೊಂದಿಗೆ ಯಾವ ಕೆಲಸಗಳನ್ನು ಹಂಚಿಕೊಳ್ಳಬೇಕು ಎಂಬ ಚರ್ಚೆಯು ನಡೆದಿತ್ತು. ಅವನಿಗೆ ಅದು ಸಾಮಾನ್ಯ ಪ್ರಯಾಣವಾಗಿತ್ತು. ಆದರೆ ಅಲ್ಲಾಹನ ವಿಧಿಯ ಮುಂದೆ ಮನುಷ್ಯನ ಯೋಜನೆಗಳು ಎಷ್ಟು ಸಣ್ಣದು ಎಂಬುದು ಯಾರೂ ಊಹಿಸಿರಲಿಲ್ಲ. ಕೊಲ್ಲಂನಿಂದ ರೈಲು ಹತ್ತುವ ಮುನ್ನ ಅಥವಾ ರೈಲಿನಲ್ಲಿ ಪ್ರಯಾಣಿಸುವಾಗ ತಾಯಿಗೆ ಕರೆ ಮಾಡಿದ ಶಾಹಿದ್, ಅಮ್ಮ, ನಾಳೆ ಬೆಳಿಗ್ಗೆ ಕಣ್ಣೂರು ತಲುಪ್ತೀನಿ, ನನಗೆ ಇಷ್ಟವಾದ ಅಡುಗೆ ಮಾಡಿಡು ಎಂದು ಹೇಳಿದ್ದಾನೆಂಬ ಆ ಒಂದು ಮಾತು ತಾಯಿ ಹೇಳುವಾಗ ಬಹಳ ಬೇಸರ ಇದೆ. ಆ ತಾಯಿಯ ಹೃದಯವನ್ನು ಎಷ್ಟು ಬಾರಿ ಹೊಡೆದಿರಬೇಕು, ಊಹಿಸಲು ಸಾಧ್ಯವಾಗುತ್ತೇ ಇಲ್ಲ. ನಮ್ಮ ಕಣ್ಣಲ್ಲೂ ನೀರು ಬರುತ್ತದೆ. ಒಬ್ಬ ತಾಯಿಗೆ ಮಗನಿಂದ ಬರುವ ಆ ಒಂದು ಸಣ್ಣ ಫೋನ್ ಕರೆ ಎಷ್ಟು ದೊಡ್ಡ ಸಂತೋಷವನ್ನು ಕೊಡುತ್ತದೆ. ಮಗ ನಾಳೆ ಬರುತ್ತಾನೆ ಎಂಬ ಆಲೋಚನೆಯಲ್ಲೇ ಮನೆಯೊಳಗೆ ಅಡುಗೆ ಸಿದ್ಧವಾಗುತ್ತಿದೆ. ಮಗನಿಗೆ ಇಷ್ಟವಾದ ಊಟ ಏನು ಎಂದು ಯೋಚಿಸಲಾಗುತ್ತಿದೆ. ಅವನು ಬಾಗಿಲು ತಟ್ಟುವ ಸಮಯವನ್ನು ಮನಸ್ಸಿನಲ್ಲಿ ಊಹಿಸಲಾಗುತ್ತಿದೆ. ಮಗನ ಮುಖವನ್ನು ನೋಡಬೇಕು ಎಂಬ ನಿರೀಕ್ಷೆಯಲ್ಲಿ ತಾಯಿ ಕಾಯುತ್ತಾಳೆ. ಆದರೆ ಆ ತಾಯಿಗೆ ತಿಳಿಯದ ವಿಧಿ ಬೇರೆ ನಿರ್ಧಾರ
ಮಾಡಿಕೊಂಡಿತ್ತು. ಕಣ್ಣೂರು ತಲುಪಬೇಕಿದ್ದ ರೈಲು ತನ್ನ ಪ್ರಯಾಣ ಮುಂದುವರಿಸುತ್ತಿದ್ದಾಗ ದೀರ್ಘ ಪ್ರಯಾಣ ಆಯಾಸದಿಂದ ಶಾಹಿದ್ ಮತ್ತು ಅವನ ಸ್ನೇಹಿತರು ಗಾಢ ನಿದ್ರೆಗೆ ಜಾರಿದ್ದರು. ಕಣ್ಣೂರು ಸ್ಟೇಷನ್ ಬಂದರೂ ಅವರಿಗೆ ತಿಳಿಯಲಿಲ್ಲ. ರೈಲು ಮುಂದೆ ಸಾಗಿತ್ತು. ಅವರು ಎಚ್ಚರಗೊಂಡಾಗ ತಾವು ಕಣ್ಣೂರು ದಾಟಿ ಪಯ್ಯನ್ನೂರು ತಲುಪಿರುವುದು ತಿಳಿಯಿತು. ಗಾಬರಿಯಿಂದ ರೈಲಿನಿಂದ ಕೆಳಗಿಳಿದರು. ಸಮಯ ರಾತ್ರಿ ಸುಮಾರು 1:30. ಊರಿಗೆ ತಕ್ಷಣ ಹೋಗಲು ಸೂಕ್ತವಾದ ವಾಹನ ವ್ಯವಸ್ಥೆ ಸಿಗಲಿಲ್ಲ. ರಾತ್ರಿ ಸಮಯ, ಅಪರಿಚಿತ ಪರಿಸರ, ಸುತ್ತಮುತ್ತ ಕಡಿಮೆ ಸಂಚಾರ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಏನು ಮಾಡಬೇಕು ಎಂಬ ಗೊಂದಲದಲ್ಲಿದ್ದರು. ಊರಿಗೆ ತಲುಪಲೇಬೇಕು ಎಂಬ ಉದ್ದೇಶದಿಂದ ಪಯ್ಯನ್ನೂರು ನಗರದ ಭಾಗದತ್ತ ನಡೆದು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಪೆರುಂಬ ಪೆಟ್ರೋಲ್ ಪಂಪ್ ಸಮೀಪದಲ್ಲಿ ಯಾವುದಾದರೂ ವಾಹನ, ಲಾರಿ ಅಥವಾ ಬೇರೆ ಪ್ರಯಾಣದ ಅವಕಾಶ ಸಿಗಬಹುದೇ ಎಂದು ನೋಡುತ್ತಾ ಸಾಗುತ್ತಿದ್ದರು. ಅವರಿಗೆ ಅದು ಕೇವಲ ಮನೆ ತಲುಪುವ ದಾರಿ. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ದಾರಿ ಅವರ ಬದುಕಿನ ಕೊನೆಯ ದಾರಿಯಾಗಲಿದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಮುಂಜಾನೆ ಸುಮಾರು 2:30 ಸಮಯ. ರಸ್ತೆಯ ಮೇಲೆ ವಾಹನ ಸಂಚಾರ ನಡೆಯುತ್ತಿದ್ದ ಸಮಯ. ಅಷ್ಟರಲ್ಲಿ ವೇಗವಾಗಿ ಬಂದ ಕಾರೊಂದು ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಶಾಹಿದ್ ಮತ್ತು ಅವನ ಸ್ನೇಹಿತ ಶಿಬ್ಲಿಗೆ ಡಿಕ್ಕಿ ಹೊಡೆದಿದೆ ಎಂದು ವರದಿಯಾಗಿದೆ. ಅಪಘಾತದ ಪರಿಣಾಮ ಶಾಹಿದ್ ಗಂಭೀರವಾಗಿ ಗಾಯಗೊಂಡನು. ಶಿಬ್ಲಿ ಕೂಡ ಗಂಭೀರವಾಗಿ ಗಾಯಗೊಂಡನು. ಆ ಕ್ಷಣದ ಭಯ, ಗೊಂದಲ, ನೋವು ಅಲ್ಲಿದ್ದವರಿಗೆ ಮಾತ್ರ ಅದರ ತೀವ್ರತೆ ಗೊತ್ತಾಗಿರಬಹುದು. ಅಪಘಾತದ ನಂತರ ವಾಹನ ನಿಲ್ಲಿಸಿ ನೆರವು ಮಾಡಬೇಕಿದ್ದ ಸಂದರ್ಭದಲ್ಲಿ ಕಾರು ಅಲ್ಲಿಂದ ಈ ಘಟನೆ, ಈ ನೋವನ್ನು ಇನ್ನಷ್ಟು ತಿಳಿಯದಂತೆ ಓಡಿ ಹೋದರು. ಈ ಘಟನೆ ನೋವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ರಸ್ತೆ ಅಪಘಾತದಲ್ಲಿ ಒಬ್ಬ ಮನುಷ್ಯ ಗಾಯಗೊಂಡಾಗ ಮೊದಲ ಆದ್ಯತೆ ಅವನ ಜೀವ ಉಳಿಸುವುದಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಎಂಬುದು ನಂತರ ಕಾನೂನು ನಿರ್ಧರಿಸುತ್ತದೆ. ಆದರೆ ಗಾಯಗೊಂಡವನಿಗೆ ತಕ್ಷಣ ವೈದ್ಯಕೀಯ ನೆರವು ಸಿಗಬೇಕು. ಈ ಮಾನವೀಯ ಕರ್ತವ್ಯವನ್ನು ಮರೆತರೆ ಅದರ ಪರಿಣಾಮ ಒಂದು ಕುಟುಂಬದ ಬದುಕಿನ ಮೇಲೆ ಎಷ್ಟು ದೊಡ್ಡದಾಗಬಹುದು ಎಂಬುದನ್ನು ಶಾಹಿದ್ನ ಕುಟುಂಬ ಇಂದು ಅನುಭವಿಸುತ್ತಿದೆ. ಸ್ಥಳೀಯರು ಕೂಡಲೇ ನೆರವಿಗೆ ಧಾವಿಸಿ ಆಸ್ಪತ್ರೆಗೆ ಕೊಂಡೊಯ್ಯಲು ಪ್ರಯತ್ನಿಸಿದ್ದರೂ ಶಾಹಿದ್ನ ಜೀವ ಉಳಿಸಲಾಗಲಿಲ್ಲ. ಕೇವಲ ಕೆಲವು ಗಂಟೆಗಳ ಹಿಂದೆ ತಾಯಿಗೆ ಕರೆ ಮಾಡಿ ನಾಳೆ ಬೆಳಿಗ್ಗೆ ಬರುತ್ತೇನೆ ಎಂದು ಹೇಳಿದ್ದ ಮಗ, ಬೆಳಿಗ್ಗೆ ಮನೆಗೆ ಬಾಗಿಲು ತಟ್ಟಬೇಕಿದ್ದ ಮಗ, ತನ್ನ ಸ್ನೇಹಿತರೊಂದಿಗೆ ಮೀಲಾದ ಕಾರ್ಯಕ್ರಮದ ಕೆಲಸಗಳನ್ನು ಚರ್ಚಿಸಬೇಕಿದ್ದ ಯುವಕ, ತನ್ನ ತಂದೆ ತಾಯಿಯ ಮುಂದೆ ನಿಂತು ಸಲಾಂ ಹೇಳಬೇಕಿದ್ದ ಮಗ, ಅವನು ಮನೆಗೆ ಮರಳಿದ್ದು ಜೀವಂತವಾಗಿ ಅಲ್ಲ, ಮಯ್ಯತ್ತಾಗಿ. ಸುಬ್ಹಾನಲ್ಲಾಹ್. ಇದಕ್ಕಿಂತ ದೊಡ್ಡ ಆಘಾತ ತಂದೆ ತಾಯಿಗೆ ಇನ್ನೇನು ಇರಬಹುದು? ಒಂದು ತಾಯಿ ತನ್ನ ಮಗನಿಗಾಗಿ ಅಡುಗೆ ಮಾಡಿ ಕಾಯುತ್ತಿದ್ದಾಳೆ. ನನ್ನ ಮಗ ಬರುತ್ತಾನೆ ಎಂಬ ಸಂತೋಷದಲ್ಲಿದ್ದಾಳೆ. ಆದರೆ ಬಾಗಿಲಿನ ಕಡೆ ನೋಡುತ್ತಿದ್ದ ಆ ಕಣ್ಣುಗಳ ಮುಂದೆ ತಲುಪಿದ್ದು ಮಗನ ಮಯ್ಯತ್ ದೇಹ. ನೋಡಿ, ಆ ಕ್ಷಣದಲ್ಲಿ ಆ ತಾಯಿ ಏನು ಅನುಭವಿಸಿರಬಹುದು ಎಂಬುದನ್ನು ಪದಗಳಿಂದ ಹೇಳಲು ಸಾಧ್ಯವೇ ಇಲ್ಲ. ತಂದೆ ಮೊಹಮ್ಮದ್ ಕುಂಞಿ ಅಲವಿ ಅವರ ಹೃದಯದಲ್ಲಿ ಏನು ನಡೆದಿರಬಹುದು? ನನ್ನ ಮಗ ಇನ್ನೂ ಬಹಳ ವರ್ಷ ಬದುಕಬೇಕಿತ್ತು ಎಂಬ ನೋವು ಎಷ್ಟು ಆಳವಾಗಿರಬಹುದು? ತಂಗಿ ಫಾತಿಮಾಳ ಅರ್ಥನಾದಕ್ಕೆ ಯಾವ ಮಾತು ಸಮಾಧಾನ ನೀಡಲು ಸಾಧ್ಯವಿಲ್ಲ. ನಿನ್ನೆವರೆಗೆ ಮನೆಯೊಳಗೆ ಓಡಾಡುತ್ತಿದ್ದ, ಮಾತನಾಡುತ್ತಿದ್ದ, ನಗುತ್ತಿದ್ದ, ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸುತ್ತಿದ್ದ ಅಣ್ಣ ಇಂದು ಇಲ್ಲ ಎಂಬ ಸತ್ಯವನ್ನು ಒಂದು ಕುಟುಂಬ ಹೇಗೆ ಒಪ್ಪಿಕೊಳ್ಳಬೇಕು? ಇದೇ ಕಾರಣಕ್ಕಾಗಿ ಈ ಘಟನೆ ಕೇವಲ ಒಂದು ಸುದ್ದಿಯಲ್ಲ, ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಪವಿತ್ರ ಕುರ್ಆನ್ನಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ, ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್ ಸುಮ್ಮ ಇಲೈನಾ ತುರ್ಜഊನ್. ಪ್ರತಿಯೊಂದು ಜೀವವು ಮರಣದ ರುಚಿಯನ್ನು ಉಣ್ಣಲೇಬೇಕು, ನಂತರ ನೀವು ನಮ್ಮೆಡೆಗೆ ಹಿಂತಿರುಗಿಸಲ್ಪಡುವಿರಿ. ಸೂರಾ ಅಲ್ ಅಂಕಬೂತಿನ ಈ ಆಯತ್ ನಮಗೆ ಒಂದು ಸತ್ಯವನ್ನು ನೆನಪಿಸುತ್ತದೆ. ಮರಣವು ಯಾರನ್ನೂ ಬಿಟ್ಟು ಹೋಗುವುದಿಲ್ಲ. ವಯಸ್ಸು ಕಡಿಮೆ ಎಂದು ಮರಣ ದೂರವಾಗುವುದಿಲ್ಲ. ಯುವಕ ಎಂಬ ಕಾರಣ ಕಾಯುವುದಿಲ್ಲ. ಆರೋಗ್ಯವಂತ ಎಂಬ ಒಂದು ಮರಣ ತಡೆಯುವುದಿಲ್ಲ.
ಶ್ರೀಮಂತ, ಬಡ, ವಿದ್ಯಾವಂತ, ಸಾಮಾನ್ಯ ಯಾರೇ ಆಗಿರಲಿ ಪ್ರತಿಯೊಬ್ಬರಿಗೂ ಒಂದು ನಿಗದಿತ ಸಮಯವಿದೆ. ಆ ಸಮಯ ಬಂದಾಗ ಮನುಷ್ಯ ಈ ಲೋಕದಿಂದ ಹೊರಡಲೇಬೇಕು. ಆದರೆ ಮರಣದ ಸಮಯ ನಮಗೆ ತಿಳಿದಿಲ್ಲ. ಅದಕ್ಕಾಗಿಯೇ ಬದುಕಿರುವ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಶಾಹಿದಿನ ಜೀವನವನ್ನು ನೆನಪಿಸಿಕೊಳ್ಳುವಾಗ ನಾವೊಂದು ವಿಚಾರವನ್ನು ಗಮನಿಸಲೇಬೇಕು. ಅವನು ಯುವಕನಾಗಿದ್ದರೂ ತನ್ನ ಸಮಯವನ್ನು ಕೇವಲ ಮನರಂಜನೆಗೆ ಮೀಸಲಿಡಲಿಲ್ಲ. ದೀನಿ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದ, ಭೌತಿಕ ವಿದ್ಯಾಭ್ಯಾಸ ಮುಂದುವರಿಸುತ್ತಿದ್ದ, ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದ, ಚಟುವಟಿಕೆಗಳಲ್ಲಿ ಜವಾಬ್ದಾರಿ ಹೊತ್ತಿದ್ದ, ಮೀಲಾದ್ ಕಾರ್ಯಕ್ರಮದ ಬಗ್ಗೆ ಸ್ನೇಹಿತರೊಂದಿಗೆ ಚರ್ಚಿಸುತ್ತಿದ್ದ. ಅಂದರೆ ಅವನ ಜೀವನ ನಮಗೆ ಒಂದು ಸಂದೇಶ ಕೊಡುತ್ತದೆ. ಯೌವನ ಎಂದರೆ ಕೇವಲ ವಯಸ್ಸಿನ ಒಂದು ಹಂತವಲ್ಲ, ಅದು ಶಕ್ತಿಯನ್ನು ಸತ್ಕಾರ್ಯಗಳಿಗೆ ಬಳಸಬೇಕಾದ ಅಮೂಲ್ಯ ಅವಕಾಶ. ಇಂದು ನಮ್ಮಲ್ಲಿ ಎಷ್ಟೋ ಮಂದಿ ನಂತರ ಮಾಡೋಣ ಎಂದು ಹೇಳುತ್ತಾ ಒಳ್ಳೆಯ ಕೆಲಸಗಳನ್ನು ಮುಂದಿಡುತ್ತಾರೆ. ನಮಾಜ್ ನಂತರ, ಸೇವೆ ನಂತರ, ಹೆತ್ತವರಿಗೊಂದಿಗೆ ಮಾತನಾಡುವುದು ನಂತರ, ಸ್ನೇಹಿತರಿಗೆ ಸಹಾಯ ಮಾಡುವುದು ನಂತರ, ದೀನಿನ ಜ್ಞಾನ ಕಲಿಯುವುದು ನಂತರ, ಸಮಾಜಕ್ಕೆ ಉಪಯುಕ್ತವಾಗುವುದು ನಂತರ, ಹೀಗೆ ನಂತರ ಎಂದು ಹೇಳುತ್ತಾ ಜೀವನದ ದಿನವನ್ನು ಸಾಗಿಸುತ್ತವೆ. ಆದರೆ ಆ ನಂತರ ನಮಗೆ ಸಿಗುತ್ತದೆ ಎಂಬ ಖಾತರಿ ಯಾರಿಗೂ ಇಲ್ಲ. ಶಾಹಿದಿಗೆ ಕೂಡ ಮುಂದಿನ ದಿನಗಳಲ್ಲಿ ಇದ್ದವು. ಮೀಲಾದ್ ಕಾರ್ಯಕ್ರಮ ಇತ್ತು, ಸ್ನೇಹಿತರಿದ್ದರು, ಕಾಲೇಜಿತ್ತು, ಹೆತ್ತವರಿದ್ದವರು, ಕನಸುಗಳಿದ್ದವು. ಆದರೆ ಜೀವನದ ಪುಸ್ತಕದಲ್ಲಿ ಅವನಿಗೆ ಬರೆಯಲ್ಪಟ್ಟ ಕೊನೆಯ ಪುಟ ಅಲ್ಲಿ ಮುಗಿಯಿತು. ಆದ್ದರಿಂದ ಆತ್ಮೀಯ ಮುಅ್ಮಿನ್ ಸಹೋದರರೇ, ನಾವು ಈ ಘಟನೆಯನ್ನು ಕೇವಲ ದುಃಖದಿಂದ ನೋಡದೆ ಪಾಠವಾಗಿ ನೋಡಬೇಕು. ವಿಶೇಷವಾಗಿ ರಾತ್ರಿ ಪ್ರಯಾಣದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ರಾತ್ರಿ ಸಮಯದಲ್ಲಿ ರೈಲು ತಪ್ಪುವುದು, ವಾಹನ ಸಿಗದಿರುವುದು, ಅಪರಿಚಿತ ಪ್ರದೇಶಗಳಲ್ಲಿ ಸಿಲುಕುವುದು, ಇಂತಹ ಸಂದರ್ಭಗಳು ಯಾರ ಜೀವನದಲ್ಲಾದರೂ ಸಂಭವಿಸಬಹುದು. ಅಂತಹ ಸಂದರ್ಭಗಳಲ್ಲಿ ಸಾಧ್ಯವಾದರೆ ಸುರಕ್ಷಿತ ಸ್ಥಳದಲ್ಲಿ ಉಳಿದು ವಿಶ್ವಾಸಾರ್ಹ ವ್ಯಕ್ತಿಯನ್ನು ಸಂಪರ್ಕಿಸಿ ಸೂಕ್ತ ವಾಹನ ವ್ಯವಸ್ಥೆ ಮಾಡಿಕೊಂಡು ಪ್ರಯಾಣಿಸುವುದು ಉತ್ತಮ. ರಾಷ್ಟ್ರೀಯ ಹೆದ್ದಾರಿಗಳು ದಿನದ ಹೊತ್ತಿನಲ್ಲಿ ಎಷ್ಟೇ ಪರಿಚಿತರಾಗಿದ್ದರೂ ರಾತ್ರಿ ವೇಳೆಯಲ್ಲಿ ಪಾದಚಾರಿಗಳಿಗೆ ಅಪಾಯಕಾರಿಯಾಗಿರಬಹುದು. ವೇಗವಾಗಿ ಸಂಚರಿಸುವ ವಾಹನಗಳು, ಕಡಿಮೆ ಬೆಳಕು, ಚಾಲಕರ ಗಮನದ ಕೊರತೆ, ದಣಿವು, ಹವಾಮಾನ ಪರಿಸ್ಥಿತಿ ಮತ್ತು ರಸ್ತೆ ವಿನ್ಯಾಸ ಇವೆಲ್ಲವೂ ಅಪಘಾತದ ಅಪಾಯವನ್ನು ಹೆಚ್ಚಿಸಬಹುದು. ಆದ್ದರಿಂದ ರಾತ್ರಿ ಸಮಯದಲ್ಲಿ ಅನಿವಾರ್ಯವಲ್ಲದ ಕಾಲ್ನಡಿಗೆಯ ಪ್ರಯಾಣವನ್ನು ತಪ್ಪಿಸಬೇಕು. ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಯ ಅಂಚಿನಲ್ಲಿ ದೂರದವರೆಗೆ ನಡೆದುಕೊಂಡೇ ಹೋಗುವುದನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಜಾಣತನ. ವಾಹನ ಸಿಗದಿದ್ದರೆ ಸುರಕ್ಷಿತ ಸ್ಥಳದಲ್ಲಿ ಕಾಯುವುದು, ಕುಟುಂಬಸ್ಥರಿಗೆ ಮಾಹಿತಿ ನೀಡುವುದು, ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಅತ್ಯಗತ್ಯವಿದ್ದರೆ ಸ್ಥಳೀಯ ಸಹಾಯ ಪಡೆಯುವುದು ಉತ್ತಮ. ಒಂದು ಕ್ಷಣದ ಅಸೌಕರ್ಯವನ್ನು ಸಹಿಸಿಕೊಂಡು ಸುರಕ್ಷಿತವಾಗಿ ಮನೆ ತಲುಪುವುದು ಅಪಾಯವನ್ನು ತೆಗೆದುಕೊಂಡು ಮುಂದೆ ಸಾಗುವುದಕ್ಕಿಂತ ಯಾವಾಗಲೂ ಮುಖ್ಯ. ಈ ಘಟನೆಯ ಮತ್ತೊಂದು ದೊಡ್ಡ ಪಾಠ ಚಾಲಕರಿಗೆ ಸಂಬಂಧಿಸಿದೆ. ವಾಹನ ಚಾಲನೆ ಎಂಬುದು ಕೇವಲ ಸ್ಟೇರಿಂಗ್ ಹಿಡಿದು ವಾಹನವನ್ನು ಮುಂದೆ ಸಾಗಿಸುವ ಕೆಲಸವಲ್ಲ, ಅದು ಚಾಲಕನ ಕೈಯಲ್ಲಿ ಇರುವ ದೊಡ್ಡ ಜವಾಬ್ದಾರಿ. ಚಾಲಕನ ಒಂದು ನಿರ್ಧಾರ ತನ್ನ ಜೀವನವಷ್ಟೇ ಅಲ್ಲ, ರಸ್ತೆಯಲ್ಲಿರುವ ಅನೇಕ ಜನರ ಜೀವವನ್ನು ಪ್ರಭಾವಿಸಬಹುದು. ಅತಿಯಾದ ವೇಗ, ಅಜಾಗರೂಕತೆ, ದಣಿದ ಸ್ಥಿತಿಯಲ್ಲಿ ಚಾಲನೆ, ಮೊಬೈಲ್ ಬಳಸುತ್ತಾ ಚಾಲನೆ, ಸಂಚಾರ ನಿಯಮಗಳನ್ನು ನಿರ್ಲಕ್ಷಿಸುವುದು, ಇವುಗಳಲ್ಲಿ ಯಾವುದಾದರೂ ಒಂದು ದೊಡ್ಡ ದುರಂತ ಕಾರಣವಾಗಬಹುದು. ಆದ್ದರಿಂದ ರಸ್ತೆಯಲ್ಲಿ ವಾಹನ ಚಲಾಯಿಸುವ ಪ್ರತಿಯೊಬ್ಬರೂ ನಾನು ಬೇಗ ತಲುಪಬೇಕು ಎಂಬ ಮನೋಭಾವಕ್ಕಿಂತ ನಾನು ಸುರಕ್ಷಿತವಾಗಿ ತಲುಪಬೇಕು, ಇತರರಿಗೂ ಸುರಕ್ಷಿತವಾಗಿ ತಲುಪಬೇಕು ಎಂಬ ಮನೋಭಾವನೆಯನ್ನು ಹೊಂದಬೇಕು. ವೇಗವು ಕೌಶಲ್ಯದ ಗುರುತು ಅಲ್ಲ, ನಿಯಂತ್ರಣ
ನಿಯಂತ್ರಿತ ಮತ್ತು ಜವಾಬ್ದಾರಿಯುತ ಚಾಲನೆಯೇ ನಿಜವಾದ ಕೌಶಲ್ಯ. ರಸ್ತೆಯಲ್ಲಿ ಪಾದಚಾರಿಗಳು ಇದ್ದರೆ ಅವರಿಗೆ ಸೂಕ್ತ ಅಂತರ ನೀಡಬೇಕು. ರಾತ್ರಿ ವೇಳೆಯಲ್ಲಿ ಬೆಳಕು, ವೇಗ ಮತ್ತು ಗಮನದ ಬಗ್ಗೆ ವಿಶೇಷ ಎಚ್ಚರಿಕೆ ವಹಿಸಬೇಕು. ಮತ್ತೊಂದು ಅತ್ಯಂತ ಗಂಭೀರ ವಿಚಾರ, ಮದ್ಯ ಮತ್ತು ಮಾದಕ ದ್ರವ್ಯ ಲಹರಿಯಲ್ಲಿರುವ ಸ್ಥಿತಿಯಲ್ಲಿ ವಾಹನ ಚಲಾಯಿಸುವುದು ತನ್ನ ಜೀವವನ್ನು ಇತರ ಜೀವವನ್ನು ಅಪಾಯಕ್ಕೆ ತಳ್ಳುವ ಅತ್ಯಂತ ಜವಾಬ್ದಾರಿ ಇಲ್ಲದ ವರ್ತನೆ. ಇಸ್ಲಾಂ ಮದ್ಯ ಮತ್ತು ಮಾದಕ ವಸ್ತುಗಳಿಗೆ ದೂರವಿರಲು ಸ್ಪಷ್ಟವಾಗಿ ಬೋಧಿಸುತ್ತದೆ. ದೇಶದ ಕಾನೂನುಗಳು ಲಹರಿಯಲ್ಲಿರುವ ಚಾಲನೆಯನ್ನು ಗಂಭೀರವಾಗಿ ಪರಿಗಣಿಸುತ್ತದೆ. ಒಬ್ಬ ವ್ಯಕ್ತಿ ವೈಯಕ್ತಿಕ ತಪ್ಪು ಒಂದು ಕುಟುಂಬದ ಬದುಕನ್ನೇ ನಾಶ ಮಾಡುವ ಮಟ್ಟಕ್ಕೆ ಹೋಗಬಾರದು. ಆದ್ದರಿಂದ ವಾಹನ ಚಲಾಯಿಸುವವರು ಯಾವುದೇ ರೀತಿಯ ಲಹರಿ ಅಥವಾ ಮನಸ್ಸಿನ ನಿಯಂತ್ರಣವನ್ನು ಕುಂದಿಸುವ ಸ್ಥಿತಿಯಲ್ಲಿ ಸ್ಟ್ಯಾರಿಂಗ್ ಹಿಡಿಯಬಾರದು. ನನಗೆ ಏನೂ ಆಗುವುದಿಲ್ಲ ಎಂಬ ಅತಿಯಾದ ಆತ್ಮವಿಶ್ವಾಸವೇ ಅನೇಕ ಅಪಘಾತಗಳ ಹಿಂದೆ ಇರುವ ಅಪಾಯಕಾರಿ ಮನೋಭಾವ. ಅಪಘಾತವಾದ ನಂತರ ಓಡಿ ಹೋಗುವುದು ಇನ್ನೂ ದೊಡ್ಡ ಅನ್ಯಾಯ. ಅಪಘಾತ ಸಂಭವಿಸಿದರೆ ಮೊದಲ ಕೆಲಸ ಗಾಯಗೊಂಡವರಿಗೆ ನೆರವು ನೀಡುವುದು. ತಕ್ಷಣ ತುರ್ತು ಸೇವೆಗಳಿಗೆ ಮಾಹಿತಿ ನೀಡಬೇಕು. ಸಾಧ್ಯವಾದರೆ ಸುರಕ್ಷಿತ ರೀತಿಯಲ್ಲಿ ಗಾಯಾಳುವಿಗೆ ವೈದ್ಯಕೀಯ ನೆರವು ದೊರಕುವಂತೆ ಮಾಡಬೇಕು. ತನಿಖೆ ಮತ್ತು ಕಾನೂನು ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ. ಆದರೆ ಒಂದು ಜೀವ ಉಳಿಸುವ ಅವಕಾಶ ನಿಮ್ಮ ಮುಂದೆ ಇದ್ದಾಗ ಅದನ್ನು ನಿರ್ಲಕ್ಷಿಸುವುದು ಮಾನವೀಯತೆಗೆ ವಿರುದ್ಧವಾಗಿದೆ. ನೋಡಿ, ಶಾಹಿದನ ಪ್ರಕರಣ ನಮಗೆ ಈ ಪ್ರಶ್ನೆಯನ್ನು ಕೇಳುತ್ತದೆ. ರಸ್ತೆಯಲ್ಲಿ ಅಪಘಾತವಾದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ? ಮೊಬೈಲ್ ತೆಗೆದು ವಿಡಿಯೋ ಮಾಡುತ್ತೇವೆಯೇ? ಜನಸಂದಣಿ ಮಾಡಿ ನಿಂತುಕೊಳ್ಳುತ್ತೇವೆ? ಅಥವಾ ತಕ್ಷಣ ಸಹಾಯಕ್ಕಾಗಿ ಕರೆ ಮಾಡುತ್ತೇವೆ? ನಮ್ಮ ಉತ್ತರ ಮೂರನೆಯದ್ದಾಗಿರಬೇಕು. ಅಪಘಾತದ ಸ್ಥಳದಲ್ಲಿ ಅನಗತ್ಯ ಜನಸಂದಣಿ ಮಾಡದೆ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ತುರ್ತು ಸಹಾಯ ಒದಗಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಮನುಷ್ಯನ ಜೀವ ಅಮೂಲ್ಯ. ಅದು ಯಾವ ಧರ್ಮ, ಜಾತಿ, ಭಾಷೆ, ದೇಶಕ್ಕೆ ಸೇರಿದವನಾದರೂ ಸರಿ, ಜೀವವೇ ಮೊದಲು. ಶಾಹಿದ್ನಂತಹ ಯುವಕನನ್ನು ಕಳೆದುಕೊಂಡ ಕುಟುಂಬಕ್ಕೆ ಇಂದು ದೊಡ್ಡ ದೊಡ್ಡ ಮಾತುಗಳು ಯಾವುದೇ ಪರಿಹಾರ ನೀಡುವುದಿಲ್ಲ. ಸಮಯ ಎಲ್ಲವನ್ನು ಸರಿಪಡಿಸುತ್ತದೆ ಎಂದು ಹೇಳುವುದು ಸುಲಭ. ಆದರೆ ಮಗನನ್ನು ಕಳೆದುಕೊಂಡ ತಾಯಿಯ ಹೃದಯಕ್ಕೆ ಆ ಖಾಲಿತನ ಎಷ್ಟು ವರ್ಷಗಳಾದರೂ ಉಳಿಯಬಹುದು. ಆದ್ದರಿಂದ ದುಃಖದಲ್ಲಿರುವ ಕುಟುಂಬದೊಂದಿಗೆ ನಾವು ಸಹಾನುಭೂತಿಯಿಂದ ವರ್ತಿಸಬೇಕು. ಅವರ ನೋವನ್ನು ಮಾಧ್ಯಮದ ವಿಷಯವನ್ನಾಗಿ ಮಾಡಬಾರದು. ಮೈಯತ್ತಿನ ಗೌರವ ಕಾಪಾಡಬೇಕು. ಕುಟುಂಬದ ಖಾಸಗಿ ನೋವನ್ನು ಅನಗತ್ಯ ಹರಡಬಾರದು. ಯಾವುದೇ ದೃಢೀಕರಣವಿಲ್ಲದ ಮಾಹಿತಿಯನ್ನು ಹಂಚಬಾರದು. ಅಪಘಾತ ಚಿತ್ರವನ್ನು ಅಥವಾ ನೋವಿನ ವಿಷಯವನ್ನು ನೋಡಿ ಕುಟುಂಬದ ದುಃಖ ಇನ್ನಷ್ಟು ಹೆಚ್ಚಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಮಾಧ್ಯಮ, ಸಾಮಾಜಿಕ ಜಾಲತಾಣ ಬಳಕೆದಾರರು ಮತ್ತು ಸಾಮಾನ್ಯ ಜನರೆಲ್ಲರೂ ಮಾನವೀಯತೆ ಹಾಗೂ ಜವಾಬ್ದಾರಿಯನ್ನು ಮರೆಯಬಾರದು. ಶಾಹಿದನ ಜೀವನದ ಒಳ್ಳೆಯ ಅಂಶವನ್ನು ನೆನಪಿಸಿಕೊಳ್ಳುವುದು, ಅವನಿಗಾಗಿ ದುಆ ಮಾಡುವುದು, ಅವನ ಕುಟುಂಬಕ್ಕೆ ಬೆಂಬಲ ನೀಡುವುದು, ಇವೇ ಅವನ ನೆನಪಿಗೆ ಸಲ್ಲಿಸುವ ನಿಜವಾದ ಗೌರವ. ಆತ್ಮೀಯ ಸಹೋದರರೇ, ನಾವು ನಮ್ಮ ಮನೆಗಳಲ್ಲಿರುವ ಯುವಕರಿಗೂ ಒಂದು ಮಾತು ಹೇಳಲೇಬೇಕು. ಪ್ರಯಾಣಕ್ಕೆ ಹೊರಡುವಾಗ ಮನೆಯವರಿಗೆ ನಿಮ್ಮ ಮಾರ್ಗ, ಸಮಯ ಮತ್ತು ಸಂಪರ್ಕದ ಮಾಹಿತಿ ನೀಡಿ. ವಿಶೇಷವಾಗಿ ರಾತ್ರಿ ಪ್ರಯಾಣವಾಗಿದ್ದರೆ ಎಲ್ಲಿಗೆ ತಲುಪಿದ್ದೀರಿ ಎಂದು ತಿಳಿಸಿ. ರೈಲಿನಲ್ಲಿ ಪ್ರಯಾಣಿಸುವಾಗ ಇಳಿಯಬೇಕಾದ ಸ್ಟೇಷನ್ ಬಗ್ಗೆ ಎಚ್ಚರಿಕೆ ವಹಿಸಿ. ಅಲಾರಾಮ್ ಇಡಿ. ಸ್ನೇಹಿತರೊಂದಿಗೆ ಪ್ರಯಾಣಿಸುತ್ತಿದ್ದರೆ ಒಬ್ಬರಿಗೊಬ್ಬರು ಜವಾಬ್ದಾರರಾಗಿರಿ. ಸ್ಟೇಷನ್ ತಪ್ಪಿದರೆ ಗಾಬರಿಯಾಗದೆ ಸುರಕ್ಷಿತ ಆಯ್ಕೆ ಹುಡುಕಿ. ರಾತ್ರಿ ಅಪರಿಚಿತ ಸ್ಥಳಗಳಲ್ಲಿ ಸಿಲುಕಿದರೆ ತಕ್ಷಣ ನಡೆದು ಹೊರಡುವ ಬದಲು ಸುರಕ್ಷಿತ ಸ್ಥಳ, ಸಾರ್ವಜನಿಕ ವ್ಯವಸ್ಥೆ, ವಿಶ್ವಾಸಾರ್ಹ ವಾಹನ ಅಥವಾ
ಪರಿಚಿತ ವ್ಯಕ್ತಿಯ ಸಹಾಯ ಪಡೆಯಿರಿ. ಯುವಕರು ತಮ್ಮ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯೊಂದಿಗೆ ಬಳಸಬೇಕು. ನಾವು ನೋಡಿಕೊಳ್ಳುತ್ತೇವೆ ಎಂಬ ಆತ್ಮವಿಶ್ವಾಸ ಒಳ್ಳೆಯದು, ಆದರೆ ಅಪಾಯವನ್ನು ಅಂದಾಜು ಮಾಡುವ ಜ್ಞಾನ ಇನ್ನೂ ಮುಖ್ಯ. ಹೆತ್ತವರಿಗೂ ಒಂದು ವಿನಂತಿ, ಮಕ್ಕಳಿಗೆ ಪ್ರಯಾಣದ ಸುರಕ್ಷಿತ ಬಗ್ಗೆ ತಿಳಿಸಿ. ಅವರು ಎಲ್ಲಿ ಹೋಗುತ್ತಾರೆ, ಯಾವ ವಾಹನದಲ್ಲಿ ಹೋಗುತ್ತಾರೆ, ರಾತ್ರಿ ಸಮಯದಲ್ಲಿ ಏನು ಮಾಡಬೇಕು, ಅಪರಿಚಿತ ಸ್ಥಳದಲ್ಲಿ ಏನು ಮಾಡಬೇಕು, ಇವುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ. ಮಕ್ಕಳಿಗೆ ಕೇವಲ ಜಾಗೃತಿ ಎಂದು ಹೇಳುವುದಕ್ಕಿಂತ ಜಾಗೃತಿ ಎಂದರೆ ಏನು ಎಂಬುದನ್ನು ವಿವರಿಸಿ. ಇದೇ ರೀತಿಯಲ್ಲಿ ಚಾಲಕರಿಗೂ ಕುಟುಂಬದಿಂದಲೇ ಜವಾಬ್ದಾರಿಯ ಸಂಸ್ಕೃತಿ ಬರಬೇಕು. ಮನೆಗೆ ಬೇಗ ಬರಬೇಕೆಂಬ ಕಾರಣಕ್ಕೆ ಅತಿ ವೇಗವಾಗಿ ಚಾಲನೆ ಮಾಡಬಾರದು. ಯಾರಾದರೂ ಸ್ವಲ್ಪ ಬೇಗ ಓಡಿಸಿ ಎಂದರೆ ಚಾಲಕ ಸುರಕ್ಷಿತ ವೇಗವನ್ನು ಕಾಪಾಡಬೇಕು. ಒಂದು ಕುಟುಂಬ ತನ್ನ ಪ್ರೀತಿ ಪಾತ್ರನನ್ನು ಕರೆದುಕೊಂಡಾಗ ಮಾತ್ರ ರಸ್ತೆ ಸುರಕ್ಷಿತ ಬಗ್ಗೆ ಮಾತನಾಡುವುದು. ನೋಡಿ, ಪ್ರತಿದಿನವೂ ಈ ಜಾಗೃತಿ ಬೇಕು. ರಸ್ತೆ ನಮ್ಮೆಲ್ಲರಿಗೂ ಸೇರಿದೆ. ಚಾಲಕನಿಗೆ ಹಕ್ಕಿದೆ, ಪಾದಚಾರಿಗೂ ಹಕ್ಕಿದೆ, ಸೈಕಲ್ ಸವಾರನಿಗೂ ಹಕ್ಕಿದೆ. ಪರಸ್ಪರ ಗೌರವ ಮತ್ತು ನಿಯಮ ಪಾಲನೆ ಸುರಕ್ಷಿತ ಸಂಚಾರ ಮೂಲ. ಶಾಹಿದಿನ ಬದುಕನ್ನು ನೆನಪಿಸಿಕೊಳ್ಳುವಾಗ ಮತ್ತೊಂದು ವಿಚಾರ ಮನಸ್ಸಿಗೆ ಬರುತ್ತದೆ. ಮನುಷ್ಯನಿಗೆ ಸಿಕ್ಕಿರುವ ಯೌವನ ಎಷ್ಟು ಅಮೂಲ್ಯ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮನುಷ್ಯನ ತನ್ನ ಯೌವನವನ್ನು ಹೇಗೆ ಕಳೆಯುತ್ತಾನೆ ಎಂಬುದರ ಬಗ್ಗೆ ಜವಾಬ್ದಾರಿಯ ಮನೋಭಾವವನ್ನು ಬೋಧಿಸುತ್ತಾರೆ. ಯೌವನದಲ್ಲಿ ದೇಹದಲ್ಲಿ ಶಕ್ತಿ ಇರುತ್ತದೆ, ಕಲಿಯುವ ಸಾಮರ್ಥ್ಯ ಇರುತ್ತದೆ, ಸಮಾಜಕ್ಕೆ ಸೇವೆ ಮಾಡುವ ಅವಕಾಶ ಇರುತ್ತದೆ, ಹೆತ್ತವರಿಗೆ ನೆರವಾಗುವ ಶಕ್ತಿ ಇರುತ್ತದೆ. ಈ ಸಮಯವನ್ನು ವ್ಯರ್ಥಗೊಳಿಸದೆ ಸತ್ಕಾರ್ಯಗಳಿಗೆ ಬಳಸಬೇಕು. ಶಾಹಿದನ ಜೀವನದಲ್ಲಿ ನಮಗೆ ಕಾಣಿಸಿಕೊಂಡ ಒಂದು ಸುಂದರ ಅಂಶವೇ ಅದು. ದೀನಿ ಶಿಕ್ಷಣ ಮತ್ತು ಭೌತಿಕ ಶಿಕ್ಷಣವನ್ನು ಒಟ್ಟಿಗೆ ಮುಂದುವರಿಸುತ್ತಿದ್ದ, ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದ, ತನ್ನ ಊರಿನ ಯುವಕರೊಂದಿಗೆ ಕೆಲಸ ಮಾಡುತ್ತಿದ್ದ. ಅವನ ಬದುಕು ನಮಗೆ ಹೇಳುವ ಪಾಠ ಏನೆಂದರೆ, ಮನುಷ್ಯನ ಜೀವನದ ಉದ್ದಕ್ಕಿಂತ ಅವನು ಬದುಕಿದ ರೀತಿ ಮುಖ್ಯ. ಎಷ್ಟು ವರ್ಷ ಬದುಕಿದ್ದಾನೆ ಎಂಬುದು ಮಾತ್ರವಲ್ಲ, ಹೇಗೆ ಬದುಕಿದ್ದಾನೆ ಎಂಬುದು ಮುಖ್ಯ. ಕೆಲವರು ದೀರ್ಘಕಾಲ ಬದುಕಿದರೂ ಯಾರಿಗೂ ಉಪಯೋಗವಾಗದೆ ಜೀವನ ನಡೆಸುತ್ತಾರೆ. ಕೆಲವರು ಕಡಿಮೆ ವರ್ಷ ಬದುಕಿದರೂ ಅನೇಕ ಹೃದಯಗಳಲ್ಲಿ ನೆನಪಾಗಿ ಉಳಿಯುತ್ತಾರೆ. ಶಾಹಿದು ಕೂಡ ತನ್ನ ಕುಟುಂಬ, ಸ್ನೇಹಿತರು, ಊರು ಮತ್ತು ದೀನಿ ಚಟುವಟಿಕೆಗಳೊಂದಿಗೆ ಹೊಂದಿದ ಸಂಬಂಧದ ಮೂಲಕ ಅನೇಕ ಜನರ ನೆನಪಿನಲ್ಲಿ ಉಳಿಯುವಂಥ ಜೀವ ನಡೆಸಿದ್ದಾರೆ. ಅವನ ಅಗಲಿಕೆ ನಮಗೆ ದುಃಖ ನೀಡುತ್ತದೆ, ಆದರೆ ಅವನ ಒಳ್ಳೆಯ ಕಾರ್ಯಗಳು ಅವನನ್ನು ನೆನಪಿಸುವವರ ಹೃದಯದಲ್ಲಿ ಉಳಿಯಲಿ ಎಂಬುದೇ ನಮ್ಮ ಆಶಯ. ಆತ್ಮೀಯ ಮುಅ್ಮಿನ್ ಸಹೋದರರೇ, ಮರಣದ ಕುರಿತು ಮಾತನಾಡುವುದು ಕೆಲವರಿಗೆ ಭಯ ಹುಟ್ಟಿಸಬಹುದು, ಆದರೆ ಮರಣವನ್ನು ನೆನಪಿಸಿಕೊಳ್ಳುವುದು ಬದುಕನ್ನು ಸರಿಪಡಿಸುವ ಒಂದು ಅವಕಾಶ. ಒಂದು ದಿನ ನಾವು ಕೂಡ ಹೋಗಬೇಕು ಎಂಬ ಅರಿವು ಬಂದಾಗ ಮನುಷ್ಯ ತನ್ನ ಮಾತುಗಳನ್ನು, ತನ್ನ ವರ್ತನೆಯನ್ನು, ತನ್ನ ಸಂಬಂಧವನ್ನು, ತನ್ನ ಸಮಯವನ್ನು ಪರಿಶೀಲಿಸುತ್ತಾನೆ. ಅದೇ ರೀತಿ ಹೆತ್ತವರೊಂದಿಗೆ ಇಂದು ಮಾತನಾಡಬೇಕಿದೆ, ನಾಳೆಗೆ ಮುಂದೂಡಬೇಡಿ. ಯಾರಿಗಾದರೂ ಕ್ಷಮೆ ಕೇಳಬೇಕಿದ್ದರೆ ಅಹಂಕಾರದಿಂದ ವಿಳಂಬಿಸಬೇಡಿ. ಒಳ್ಳೆಯ ಕೆಲಸ ಮಾಡಲು ಅವಕಾಶ ಸಿಕ್ಕರೆ ಅದನ್ನು ಕೈಬಿಡಬೇಡಿ. ನಮಾಜ್, ದೀನಿ ಜ್ಞಾನ, ಸತ್ಕರ್ಮ, ಹೆತ್ತವರ ಸೇವೆ, ಬಡವರಿಗೆ ನೆರವು, ಸಮಾಜ ಸೇವೆ ಇವೆಲ್ಲವೂ ನಮ್ಮ ಜೀವನದ ಭಾಗವಾಗಲಿ. ಮರಣದ ನೆನಪು ನಮ್ಮನ್ನು ನಿರಾಶರನ್ನಾಗಿ ಮಾಡಲು ಅಲ್ಲ, ನಮ್ಮ ಬದುಕನ್ನು ಅರ್ಥಪೂರ್ಣಗೊಳಿಸಲು. ಶಾಹಿದಿನ ಅಗಲಿಕೆಯನ್ನು ನೆನಪಿಸಿಕೊಂಡು ನಾವು ಅಳಬಹುದು, ದುಃಖಿಸಬಹುದು, ಆದರೆ ಆ ಬದುಕಿನಿಂದ ಒಂದು ಒಳ್ಳೆಯ ಬದಲಾವಣೆ ನಮ್ಮ ಜೀವನದಲ್ಲಿ ಬರಬೇಕು. ಇನ್ನು ಮುಂದೆ ರಾತ್ರಿ ಪ್ರಯಾಣಿಸುವಾಗ ಹೆಚ್ಚು ಎಚ್ಚರಿಕೆ ವಹಿಸೋಣ. ಚಾಲನೆ ಮಾಡುವ ವೇಗ ನಿಯಂತ್ರಿಸೋಣ. ಲಹರಿಯಲ್ಲಿದ್ದರೆ ವಾಹನ ಚಲಾಯಿಸದಿರೋಣ. ರಸ್ತೆ ಅಪಘಾತ ಕಂಡಾಗ ಸಹಾಯ ಮಾಡೋಣ. ಕುಟುಂಬದವರೊಂದಿಗೆ ಸಂಪರ್ಕದಲ್ಲಿರೋಣ. ಯುವಕರಿಗೆ ಸುರಕ್ಷಿತ ಪ್ರಯಾಣದ ಅರಿವು ಮೂಡಿಸೋಣ. ನಮ್ಮ ಯೌವನವನ್ನು
ಸತ್ಕಾರ್ಯಗಳಲ್ಲಿ ಕಳೆಯೋಣ. ಮತ್ತು ಮುಖ್ಯವಾಗಿ ಪ್ರತಿದಿನವೂ ಅಲ್ಲಾಹನನ್ನು ನೆನಪಿಸಿಕೊಳ್ಳೋಣ. ಯಾಕೆಂದರೆ ನಾಳೆ ಎಂಬುದು ನಮ್ಮ ಕೈಯಲ್ಲಿಲ್ಲ, ಇಂದು ಮಾತ್ರ ನಮ್ಮ ಕೈಯಲ್ಲಿದೆ. ಇಂದು ನಾವು ಏನು ಮಾಡುತ್ತೇವೆ ಎಂಬುದೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಶಾಹಿದ್ ತನ್ನ ತಾಯಿಗೆ ನಾಳೆ ಬೆಳಿಗ್ಗೆ ಬರುತ್ತೇನೆ ಎಂದು ಹೇಳಿದನು, ಆದರೆ ಆ ನಾಳೆ ಅವನಿಗೆ ಬರಲಿಲ್ಲ. ಈ ಒಂದು ಮಾತಿನಲ್ಲೇ ಜೀವನದ ಅಸ್ಥಿರತೆ ಅಡಗಿದೆ. ನಾವು ಕೂಡ ಪ್ರತಿದಿನ ನಾಳೆ ಮಾಡುತ್ತೇನೆ ಎಂದು ಹೇಳುತ್ತೇವೆ, ಆದರೆ ನಾಳೆ ನಮಗೆ ಖಚಿತವೇ? ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಸಾಧ್ಯವಾದಷ್ಟು ಬೇಗ ಮಾಡಿ. ಹೆತ್ತವರ ಮುಖದಲ್ಲಿ ನಗು ತರಿಸಬೇಕಾದರೆ ಇಂದು ತರಿಸಿ. ಅವರೊಂದಿಗೆ ಮಾತನಾಡಬೇಕಾದರೆ ಇಂದು ಮಾತನಾಡಿ. ದೀನಿನ ಜ್ಞಾನ ಕಲಿಯಬೇಕಾದರೆ ಇಂದು ಆರಂಭಿಸಿ. ಯಾರಿಗಾದರೂ ಸಹಾಯ ಮಾಡಬೇಕಾದರೆ ಇಂದು ಮಾಡಿ. ಅಲ್ಲಾಹನಿಗೆ ತೌಬ ಮಾಡಬೇಕಾದರೆ ಅದು ಇಂದು ಮಾಡಿ. ಯಾಕಂದರೆ ಜೀವನದ ಮುಂದಿನ ಕ್ಷಣವು ನಮ್ಮ ಖಾತರಿಯಲ್ಲಿಲ್ಲ. ಇದೇ ಈ ಘಟನೆಯ ಅತ್ಯಂತ ದೊಡ್ಡ ಸಂದೇಶ. ಶಾಹಿದಿನ ತಾಯಿ ಸಕೀನಾ ಅವರು ಮಗನಿಗಾಗಿ ಕಾಯುತ್ತಿದ್ದ ದೃಶ್ಯವನ್ನು ನೆನಪಿಸಿಕೊಂಡಾಗ ಹೃದಯ ಕಳುಕುತ್ತದೆ. ಮಗನಿಗೆ ಇಷ್ಟವಾದ ಅಡುಗೆ ಮಾಡಬೇಕೆಂದು ಸಿದ್ಧಪಡಿಸುತ್ತಿದ್ದ ತಾಯಿಗೆ ಮಗನನ್ನು ಜೀವಂತವಾಗಿ ನೋಡಲು ಅವಕಾಶ ಸಿಗಲಿಲ್ಲ. ತಂದೆ ಮುಹಮ್ಮದ್ ಕುಂಜ್ ಅಲವಿ ಅವರ ನೋವು, ಕುಟುಂಬದವರ ದುಃಖ, ತಂಗಿ ಫಾತಿಮಳ ಕಣ್ಣೀರು ಇವೆಲ್ಲವೂ ನಮ್ಮಿಂದ ಒಂದು ದುಆವನ್ನು ಕೇಳುತ್ತದೆ. ಯಾ ಅಲ್ಲಾಹ್, ಈ ಕುಟುಂಬಕ್ಕೆ ಸಬ್ರ್ ನೀಡು. ದುಃಖವನ್ನು ಸಂಪೂರ್ಣವಾಗಿ ಅಲಿಸಿ ಬಿಡುವುದು ಸಾಧ್ಯವಿಲ್ಲ, ಆದರೆ ಅದನ್ನು ಸಹಿಸುವ ಶಕ್ತಿ ಅಲ್ಲಾಹು ನೀಡಬಹುದು. ಆದ್ದರಿಂದ ನಾವು ಈ ಕುಟುಂಬಕ್ಕೆ ಹೃದಯಪೂರ್ವಕವಾಗಿ ದುಆ ಮಾಡೋಣ. ಅಲ್ಲಾಹನು ಶಾಹಿದನ ಪಾಪಗಳನ್ನು ಕ್ಷಮಿಸಲಿ, ಅವನಿಗೆ ಮಗ್ಫಿರತ್ ನೀಡಲಿ, ಅವನ ಒಳ್ಳೆಯ ಕಾರ್ಯಗಳನ್ನು ಕಬೂಲ್ ಮಾಡಲಿ, ಅವನ ಕಬರನ್ನು ವಿಶಾಲಗೊಳಿಸಲಿ, ಅವನಿಗೆ ನೂರು ಮತ್ತು ಶಾಂತಿ ಅಲ್ಲಾಹು ಕಬರ್ನಲ್ಲಿ ನೀಡಲಿ. ಜನ್ನತುಲ್ ಫಿರ್ದೌಸಿನಲ್ಲಿ ಉನ್ನತ ಸ್ಥಾನವನ್ನು ಅಲ್ಲಾಹು ಕರುಣಿಸಲಿ. ಅವನ ಹೆತ್ತವರಿಗೆ ಸಬರ್ ಜಮೀಲನ್ ನೀಡಲಿ, ಅವರ ಹೃದಯಕ್ಕೆ ಶಾಂತಿ ನೀಡಲಿ. ಕುಟುಂಬದ ಪ್ರತಿಯೊಬ್ಬರಿಗೂ ಈ ಅಗಲಿಕೆಯನ್ನು ಸಹಿಸುವ ಶಕ್ತಿ ನೀಡಲಿ. ಗಂಭೀರವಾಗಿ ಗಾಯಗೊಂಡಿರುವ ಶಿಬಿಲಿಗೆ ಅಲ್ಲಾಹು ಶೀಘ್ರ ಶಿಫಾ ನೀಡಲಿ, ಸಂಪೂರ್ಣ ಆರೋಗ್ಯವನ್ನು ಕರುಣಿಸಲಿ. ಅಪಘಾತಕ್ಕೆ ಸಂಬಂಧಿಸಿದ ಸತ್ಯ ಸಂಪೂರ್ಣವಾಗಿ ಹೊರಬಂದು ಕಾನೂನು ತನ್ನ ಕರ್ತವ್ಯವನ್ನು ನ್ಯಾಯಯುತವಾಗಿ ನಿರ್ವಹಿಸಲಿ. ಇಂತಹ ಘಟನೆ ಮತ್ತೊಬ್ಬ ಕುಟುಂಬದಲ್ಲಿ ಮರುಕಳಿಸಿದಂತೆ ಅಲ್ಲಾಹು ನಮ್ಮೆಲ್ಲರನ್ನು ಜಾಗರೂಕರನ್ನಾಗಿ ಮಾಡಲಿ. ರಸ್ತೆಯಲ್ಲಿ ಸಂಚರಿಸುವ ಪ್ರತಿಯೊಬ್ಬರಿಗೂ ರಕ್ಷೆಯಾಗಲಿ. ನಮ್ಮ ಯುವಕರನ್ನು ಕೆಟ್ಟ ಸಂಗತಿ, ಲಹರಿ, ಅಜಾಗರೂಕತೆ ಮತ್ತು ಅಪಾಯಕಾರಿ ವರ್ತನೆಗಳಿಂದ ಕಾಪಾಡಲಿ. ಚಾಲಕರಿಗೆ ವಿವೇಕ ನೀಡಲಿ, ಪಾದಚಾರಿಗಳಿಗೆ ಸುರಕ್ಷಿತ ಮಾರ್ಗ ನೀಡಲಿ. ಪ್ರತಿಯೊಬ್ಬ ತಂದೆ ತಾಯಿಯ ಕಣ್ಣಿನ ಬೆಳಕಾಗಿರುವ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಮರಳಿಸುವ ಅನುಗ್ರಹ ನೀಡಲಿ. ಮತ್ತು ನಮ್ಮೆಲ್ಲರಿಗೂ ಮರಣ ಬರುವ ಮೊದಲು ಸತ್ಕರ್ಮಗಳನ್ನು ಹೆಚ್ಚಿಸುವ ತೌಫೀಕ್ ನೀಡಲಿ. ಸಹೋದರರೇ, ಶಾಹಿದನ ಕಥೆಯನ್ನು ಕೇಳಿ ಕೇವಲ ಅಯ್ಯೋ ಎಷ್ಟು ದುರಂತ ಎಂದು ಹೇಳಿ ಮುಂದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಮಾಡಿ. ನಿಮ್ಮ ಸ್ನೇಹಿತರಿಗೆ ಹೇಳಿ, ರಾತ್ರಿ ಅಪರಿಚಿತ ಹೆದ್ದಾರಿಯಲ್ಲಿ ಅನಗತ್ಯವಾಗಿ ನಡೆಯಬೇಡಿ. ನಿಮ್ಮ ಚಾಲಕ ಸ್ನೇಹಿತರಿಗೆ ಹೇಳಿ, ವೇಗಕ್ಕಿಂತ ಜೀವ ಮುಖ್ಯ. ನಿಮ್ಮ ಕುಟುಂಬಕ್ಕೆ ಹೇಳಿ, ಪ್ರಯಾಣಿಸುವಾಗ ಪರಸ್ಪರ ಸಂಪರ್ಕದಲ್ಲಿರಿ. ನಿಮ್ಮ ಮಕ್ಕಳಿಗೆ ಹೇಳಿ, ಅಪಾಯದ ಸಂದರ್ಭದಲ್ಲಿ ಸಹಾಯ ಕೇಳಲು ಹಿಂಜರಿಯಬೇಡಿ. ಅಪಘಾತ ಕಂಡರೆ ಮೊದಲು ಜೀವ ಉಳಿಸುವ ಪ್ರಯತ್ನಿಸಿ. ಸಾಮಾಜಿಕ ಜಾಲತಾಣ ಬಳಸುವವರಿಗೆ ಹೇಳಿ, ಮೃತರ ಗೌರವ ಕಾಪಾಡಿ. ದೃಢೀಕರಿಸುವ ಸುದ್ದಿಗಳನ್ನು ಹರಿಯಬೇಡಿ. ಮತ್ತು ನಿಮ್ಮ ಸ್ವಂತ ಹೃದಯಕ್ಕೆ ಹೇಳಿ, ಮರಣ ದೂರದಲ್ಲಿದೆ ಎಂದು ಭಾವಿಸಿ ಬದುಕಬೇಡಿ. ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್, ಪ್ರತಿಯೊಂದು ಜೀವಿಯು ಮರಣದ ರುಚಿಯನ್ನು ಉಣ್ಣಲೇಬೇಕು. ಈ ಆಯತ್ ಭಯ ಹುಟ್ಟಿಸಲು ಅಲ್ಲ, ಎಚ್ಚರಿಸಲು ಬಂದಿದೆ. ನಾವು ಎಲ್ಲರೂ ಒಂದು ದಿನ ಅಲ್ಲಾಹನ ಕಡೆ ಮರಳಬೇಕಾಗಿದೆ. ಆದ್ದರಿಂದ ನಮ್ಮ ಮರಳುವ ದಿನಕ್ಕಾಗಿ ನಾವು ಏನು ಸಿದ್ಧಪಡಿಸಿದ್ದೇವೆ ಎಂಬ ಪ್ರಶ್ನೆಯನ್ನು ಪ್ರತಿದಿನ ನಮ್ಮನ್ನು ನಾವು ಕೇಳಿಕೊಳ್ಳಬೇಕು. ಶಾಹಿದಿನ ಬದುಕು
ಚಿಕ್ಕದಾಗಿರಬಹುದು, ಆದರೆ ಅವನ ನೆನಪು ಅನೇಕ ಜನರ ಹೃದಯದಲ್ಲಿ ದೀರ್ಘವಾಗಿರಲಿ. ಅವನ ನಗು, ಅವನ ಸರಳತೆ, ಅವನ ಧಾರ್ಮಿಕ ಸೇವೆ, ಅವನ ಸ್ನೇಹ, ಅವನ ಹೆತ್ತವರ ಮೇಲಿನ ಪ್ರೀತಿ ಇವೆಲ್ಲವೂ ಅವನನ್ನು ನೆನಪಿಸುವವರಲ್ಲಿ ಉಳಿಯಲಿ. ಒಬ್ಬ ಯುವಕನ ಮರಣದಿಂದ ಒಂದು ಕುಟುಂಬದ ಮನೆ ಖಾಲಿಯಾಗಿದೆ, ಆದರೆ ಆ ಯುವಕನ ಜೀವನದಿಂದ ಒಬ್ಬ ಸಮಾಜದಲ್ಲಿ ಸುರಕ್ಷತೆ, ಜವಾಬ್ದಾರಿ ಮತ್ತು ಸತ್ಕರ್ಮಗಳ ಬಗ್ಗೆ ಒಂದು ಹೊಸ ಅರಿವು ಮೂಡಿದರೆ ಅವನ ನೆನಪು ಒಂದು ಪಾಠವಾಗಿ ಉಳಿಯುತ್ತದೆ. ಜೀವನ ತುಂಬ ಚಿಕ್ಕದು. ನಾವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅದನ್ನು ವ್ಯಕ್ತಪಡಿಸಿ, ಹೆತ್ತವರು ಜೀವಂತವಾಗಿದ್ದರೆ ಅವರ ಸೇವೆ ಮಾಡಿ, ಸ್ನೇಹಿತರನ್ನು ಒಳ್ಳೆಯ ಕೆಲಸಗಳ ಕಡೆಗೆ ಕರೆದುಕೊಂಡು ಹೋಗಿ. ಯುವಕರು ತಮ್ಮ ಶಕ್ತಿಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿ ದೀನಿನ ಜ್ಞಾನವನ್ನು ಕಲಿಯಿರಿ, ಭೌತಿಕ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಿರಿ. ಆದರೆ ಈ ಎಲ್ಲದರ ನಡುವೆ ಅಲ್ಲಾಹನನ್ನು ಮರೆಯಬೇಡಿ. ಮರಣ ಯಾವಾಗ ಬರುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ, ಆದರೆ ಮರಣ ಖಂಡಿತ ಬರುತ್ತದೆ ಎಂಬುದು ಮಾತ್ರ ನಮಗೆ ತಿಳಿದಿದೆ. ಶಾಹಿದ್ 21 ವರ್ಷವಾಗಿತ್ತು. ಇನ್ನು ಬಹಳ ಬದುಕು ಅವನ ಮುಂದೆ ಇದೆ ಎಂದು ಎಲ್ಲರೂ ಭಾವಿಸಿದ್ದರು, ಆದರೆ ಅಲ್ಲಾಹನ ವಿಧಿ ಬೇರೆಯಾಗಿತ್ತು. ಇದೇ ಕಾರಣಕ್ಕೆ ಮನುಷ್ಯನು ತನ್ನ ಯೋಜನೆಗಳ ಜೊತೆಗೆ ಅಲ್ಲಾಹನ ಸ್ಮರಣೆಯಲ್ಲಿಯೂ ಬದುಕಬೇಕು. ನಾಳೆ ನಮ್ಮದಾಗುತ್ತದೆ ಎಂಬ ಅಹಂಕಾರ ಬೇಡ, ಆದರೆ ನಾಳೆಗಾಗಿ ಒಳ್ಳೆಯ ಭರವಸೆಯೊಂದಿಗೆ ಇಂದು ಸತ್ಕರ್ಮ ಮಾಡಬೇಕು. ಕೊನೆಗೆ ಶಾಹಿದಿನ ತಂದೆ ಮುಹಮ್ಮದ್ ಕುಂಞಿ ಅಲವಿ, ತಾಯಿ ಸಕೀನಾ, ತಂಗಿ ಫಾತಿಮಾ ಹಾಗೂ ಕುಟುಂಬದ ಎಲ್ಲ ಸದಸ್ಯರಿಗೂ ನಮ್ಮ ಹೃದಯಪೂರ್ವಕ ಸಂತಾಪ ಮತ್ತು ದುವಾ. ಅವರ ಕಣ್ಣೀರನ್ನು ಅಲ್ಲಾಹು ಕಬೂಲು ಮಾಡಲಿ, ಅವರ ಹೃದಯಗಳಿಗೆ ಸಬರು ನೀಡಲಿ. ಶಾಹಿದಿನ ಮಯ್ಯತ್ತಿಗೆ ಅಲ್ಲಾಹು ರಹಮತ್ ನೀಡಲಿ. ಅವನ ಕಬರನ್ನು ಜನ್ನತಿನ ತೋಟದಲ್ಲಿ ಒಂದು ತೋಟವನ್ನಾಗಿಸಲಿ. ಅವನನ್ನು ಜನ್ನತುಲ್ ಫಿರ್ದೌಸ್ನಲ್ಲಿ ತನ್ನ ಪ್ರೀತಿಯ ದಾಸರೊಂದಿಗೆ ಸೇರಿಸಲಿ. ಗಾಯಗೊಂಡಿರುವ ಶಿಬಿಲಿಗೆ ಸಂಪೂರ್ಣ ಶಿಫ ನೀಡಲಿ. ಈ ಅಪಘಾತದಿಂದ ಪಾಠ ಕಲಿಯುವ ತೌಫೀಕು ನಮಗೆಲ್ಲರಿಗೂ ದೊರಕಲಿ. ರಾತ್ರಿ ಪ್ರಯಾಣದಲ್ಲಿ ಎಚ್ಚರಿಕೆ, ರಸ್ತೆಯಲ್ಲಿ ಜವಾಬ್ದಾರಿ, ಚಾಲನೆಯಲ್ಲಿ ನಿಯಂತ್ರಣ, ಅಪಘಾತದಲ್ಲಿ ಮಾನವೀಯತೆ, ಬದುಕಿನಲ್ಲಿ ಸತ್ಕರ್ಮ ಮತ್ತು ಮರಣದ ನೆನಪು, ಈ 6 ವಿಷಯಗಳನ್ನು ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಉಳಿಸಿಕೊಳ್ಳೋಣ. ಯಾಕಂದರೆ ಒಂದು ಕುಟುಂಬ ಇಂದು ಅನುಭವಿಸುತ್ತಿರುವ ನೋವು ಮತ್ತೊಂದು ಕುಟುಂಬಕ್ಕೆ ಬರಬಾರದು. ಒಂದು ತಾಯಿಯ ಕೈಯಲ್ಲಿ ಮಗನಿಗಾಗಿ ಸಿದ್ಧಪಡಿಸಿದ ಊಟ ತನ್ನಗಾಗುವ ಮೊದಲು ಆ ಮಗ ಸುರಕ್ಷಿತವಾಗಿ ಮನ ತಲುಪುವಂತಾಗಲಿ. ಒಬ್ಬ ತಂದೆ ಮಗನಿಗಾಗಿ ಕಾಯುವಾಗ ಅವನ ಹೆಜ್ಜೆಯ ಶಬ್ದವೇ ಕೇಳಿಸಲಿ. ದುಃಖದ ಸುದ್ದಿಯಲ್ಲ, ಪ್ರತಿಯೊಬ್ಬ ಯುವಕ ರಾತ್ರಿ ಮನೆಯಿಂದ ಹೊರಡುವಾಗ ನಾನು ಮತ್ತೆ ಸುರಕ್ಷಿತವಾಗಿ ಮರಳಬೇಕು ಎಂಬ ಅರಿವಿನಿಂದ ಹೊರಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.